Dear children, welcome to the class again. Dear children, in previous session we already studied about meaning of tense and also simple present tense, its formulas and their sentences also. The sentences are like affirmative sentence or assertive sentence. In the assertive sentence we can classify two types. One is affirmative sentence, another one is negative sentence. As this way we can classify the sentences like interrogative, negative and negative interrogative. We learn with formula all of them. So let us in today's class we continue with the present continuous tense. Our today's topic is what? The present continuous tense. So let us begin the present continuous tense. What is the present continuous tense tells us? So here we can see present continuous tense is used to describe a continued or an ongoing action of the present. Here we can see the formula of present continuous tense. First formula is positive. Here we can see the symbol of positive sentence. We can see the formula of positive sentence. Subject, helping verbs are is, am, are plus V1 plus ing. He is playing football. Then negative sentence is subject plus helping verbs are is, am, are plus not plus V1 ing. He is not playing football. Likewise, interrogative sentences start from helping verb is, am, are plus subject plus verb ing plus question mark. So, is he playing football? Like this, we can study the present continuous tense. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಈಗಾಗಲೇ ಸಾದಾ ವರ್ತಮಾನ ಕಾಲದ ಕುರಿತಾಗಿ ಅಧ್ಯಯನ ಮಾಡಿದ್ದೇವೆ. ಅದರ ಫಾರ್ಮುಲಾಗಳನ್ನು ಹಾಗೂ ಅಲ್ಲಿ ಬರ್ತಕ್ಕಂತಹ ಪಾಸಿಟಿವ್, ನೆಗೆಟಿವ್ ಮತ್ತು ಇಂಟ್ರೋಗೇಟಿವ್ ಸೆಂಟೆನ್ಸ್ಗಳ ಕುರಿತಾಗಿಯೂ ಸಹಿತ ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು ಅಧ್ಯಯನ ಮಾಡುವಂತಹ ಕಾಲ ಯಾವುದು ಅಂತಂದ್ರೆ ಮುಂದುವರೆದ ವರ್ತಮಾನ ಕಾಲವಾಗಿದೆ. ಈ ಮುಂದುವರೆದ ವರ್ತಮಾನ ಕಾಲ ನಮಗೆ ಏನನ್ನು ಹೇಳಿಕೊಡುತ್ತೆ ಅಂತಂದ್ರೆ ದ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಅ ಕಂಟಿನ್ಯೂಡ್ ಆರ್ ಆ್ಯನ್ ಆನ್ ಗೋಯಿಂಗ್ ಆ್ಯಕ್ಷನ್ ಆಫ್ ದ ಪ್ರೆಸೆಂಟ್. ಅಂದರೆ ನಮ್ಮ ವರ್ತಮಾನ ಕಾಲದಲ್ಲಿ ಮುಂದುವರಿಯುತ್ತಿರುವಂತಹ ಸನ್ನಿವೇಶವನ್ನು ಡಿಸ್ಕ್ರೈಬ್ ಮಾಡ್ತಿತ್ತು, ವಿವರಿಸ್ತಿತ್ತು, ವರ್ಣಿಸ್ತಿತ್ತು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಮುಂದುವರೆದ ವರ್ತಮಾನ ಕಾಲ. ಅದನ್ನು ನಾವು ಮುಂದುವರೆದ ವರ್ತಮಾನ ಕಾಲ ಅಂಥೇಳಿ ಕರಿತೀವಿ. ಈ ಮುಂದುವರೆದ ವರ್ತಮಾನ ಕಾಲದಲ್ಲಿಯೂ ಸಹಿತ ನಾವು 3 ಸೆಂಟೆನ್ಸನ್ನು ಮಾಡ್ತೀವಿ. ಬೇಕಂದ್ರೆ 4 ಮಾಡ್ಕೋಬೋದು, ನೆಗೆಟಿವ್ ಇಂಟ್ರೋಗೇಟಿವ್ನು ಮಾಡ್ಕೋಬೋದು. ಆದ್ರೆ ಮೇನಾಗಿ ನಾವು ಸ್ಟಡಿ ಮಾಡುವುದು 3 ಸೆಂಟೆನ್ಸ್ಗಳನ್ನು. ಅವು ಯಾವುವು ಅಂತಂದ್ರೆ ಪಾಸಿಟಿವ್, ನೆಗೆಟಿವ್ ಹಾಗೂ ಇಂಟ್ರೋಗೇಟಿವ್. ಈ ಪಾಸಿಟಿವ್ ಸೆಂಟೆನ್ಸ್ ಒಳಗೆ ಏನೇನು ಫಾರ್ಮುಲಾ ಐತಿ ಅಂತಂದ್ರೆ ಸಬ್ಜೆಕ್ಟ್ ಅಂತಂದ್ರೆ ಗೊತ್ತದಾವಲ್ಲ, ಐ, ವಿ, ಹಿ, ಶಿ, ಇಟ್, ದೇ ಇವೆಲ್ಲನೂ ಸಬ್ಜೆಕ್ಟ್ ಆಗಿರ್ತಾವೆ. ಅದರ ಬದಲಾಗಿ ನಾವು ಹೆಸರುಗಳನ್ನು ಯೂಸ್ ಮಾಡ್ಕೋಬೋದು, ನೌನ್ ಪ್ರೊನೌನ್ಗಳನ್ನು ಯೂಸ್ ಮಾಡ್ಕೋಬೋದು. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ಸ್ ಬರ್ತಾವೆ ಈಸ್, ಆ್ಯಮ್, ಆರ್. ನೀವು ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿಯೋತ್ನಾಗ ಕಲ್ತಾ ಇದ್ದೀರಿ. ಈಸ್, ಆ್ಯಮ್, ಆರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಂದು ಅಂತಂದ್ರೆ ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಮತ್ತು ವರ್ಬ್ ಯಾವ ಫಾರ್ಮ್ ಒಳಗೆ ಇರ್ತೈತಿ ಅಂತಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂಥೇಳಿ ಕರೀತಾರೆ. ಇದಕ್ಕೆ V1 ಪ್ಲಸ್ ing ಇತ್ತು ಅಂತಂದ್ರೆ V1 ಪ್ಲಸ್ ing ಇತ್ತು ಅಂತಂದ್ರೆ ಇದಕ್ಕೆ ನಾವು ಯಾವ ಟೆನ್ಸ್ ಅಂತೀವಿ ಅಂತಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂಥೇಳಿ ಕರಿತೀವಿ. ಅಥವಾ V4 ಫಾರ್ಮ್ ಅಂತಲೂ ಕರೀತಾರೆ V1 ಪ್ಲಸ್ ingಗೆ. ಸೊ ಇಷ್ಟೆಲ್ಲ ಇತ್ತು ಅಂತಂದ್ರೆ ನಾವು ಅದನ್ನು ಏನಂತ ಕನ್ಸಿಡರ್ ಮಾಡಬೇಕು ಅಂತಂದರೆ ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆರ್ ಮುಂದುವರೆದ ವರ್ತಮಾನ ಕಾಲ ಅಂಥೇಳಿ ಕರಿತೀವಿ. ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ಅವನು ಫುಟ್ಬಾಲನ್ನು ಆಡುತ್ತಿದ್ದಾನೆ. ಈಗ ಪ್ರೊಸೆಸ್ ಇತ್ತು, ಕಂಟಿನ್ಯೂ ವರ್ಕ್ ಇತ್ತು, ನಮ್ಮ ಕಣ್ಣು ಮುಂದೆ ಅದು ಕಾಣ್ತಿತ್ತು, ಅವ ಆಡಕತ್ತಿದ್ದ ಅಂತಂದ್ರೆ ಆಡುತ್ತಿದ್ದಾನೆ ಅಂತ ಹೇಳ್ತೀವಿ. ಅಂದ್ರೆ ಕಂಟಿನ್ಯೂ ವರ್ಕ್ ಇತ್ತು, ಆ ವರ್ಕ್ ಚಾಲು ಇತ್ತು ಹಂಗೆ ಅಂತಂದ್ರೆ ಅದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂಥೇಳಿ ಕರಿತೀವಿ. ಅದೇ ರೀತಿ ನೆಗೆಟಿವ್ ಒಳಗೆ ಸಬ್ಜೆಕ್ಟ್ ಈಸ್, ಆ್ಯಮ್, ಆರ್ ನೋಡಿರಿ ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟ್ ಅನ್ನುವಂತಹ ನೆಗೆಟಿವ್ ಫಾರ್ಮನ್ನು ಯೂಸ್ ಮಾಡಬೇಕು. ಎಲ್ಲೇ ಆಗಲಿ ಯಾವುದೇ ಸೆಂಟೆನ್ಸ್ ಯೂಸ್ ಮಾಡಬೇಕಾದ್ರೂ ಸಹಿತ ನೆಗೆಟಿವ್ ಫಾರ್ಮ್ ಒಳಗೆ ಬರೀಬೇಕಾಗಿತ್ತು ಅಂತಂದ್ರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರೋದಾದ ಮೇಲೆ ನಾವು ನೆಗೆಟಿವ್ ಫಾರ್ಮನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಆಮೇಲೆ V1 ಪ್ಲಸ್ ing ಮತ್ತು ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಒಳಗನ ವರ್ಬ್ ಇರ್ತೈತಿ. ಫಾರ್ ಎಕ್ಸಾಂಪಲ್
ಈಸ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್, ಅವನು ಫುಟ್ಬಾಲನ್ನು ಆಡುತ್ತಿಲ್ಲ, ಈಗ ಆಡಾಕತ್ತಿಲ್ಲ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ಈಸ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್, ಹೀ ಸ್ಟಡಿಯಿಂಗ್ ನಾವು, ಅವ ಈಗ ಏನು ಮಾಡತ್ತಾನ, ಅಭ್ಯಾಸ ಮಾಡತ್ತಾನ, ಅವ ಆಡಾಕತ್ತಿಲ್ಲ. ಸೊ ಇದನ್ನು ಕ್ವಶನ್ ಒಳಗೆ ಕೇಳಬೇಕಾಗಿತ್ತು ಅಂತಂದ್ರೆ ನಾವು ಇಲ್ಲೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾ ಯಾವುದು? ಈಸ್, ಆ್ಯಮ್, ಆರ್. ಯಾವಾಗಲೂ ನಾವು ಎಸ್ ಆರ್ನೋ ಕ್ವಶನ್ನ ಎದರಿಂದ ಸ್ಟಾರ್ಟ್ ಆಕಾವ ಅಂತ ಹೇಳಿದ್ದೀವಿ ಹಿಂದಿನ ಕ್ಲಾಸ್ ಒಳಗೆ, ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಕಾವ. ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆದ ಕ್ವಶನ್ಗಳಿಗೆ ನಾವು ಎಸ್ ಅಥವಾ ನೋ ಅನ್ನುವಂಥ ಆನ್ಸರನ್ನು ಕೊಡ್ತೀವಿ. ಹಾಗೆ ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಒಳಗೆ ಬರುವಂತಹ 3 ಹೆಲ್ಪಿಂಗ್ ವರ್ಬ್ಗಳು ಯಾವಂತಂದ್ರೆ ಈಸ್, ಆ್ಯಮ್, ಆರ್ ಪ್ಲಸ್ ಸಬ್ಜೆಕ್ಟ್, ದೆನ್ ವರ್ಬ್ ING ಪ್ಲಸ್ ಕ್ವಶನ್ ಮಾರ್ಕ್. ಇಂಟ್ರಾಗೇಟಿವ್ ಸೆಂಟೆನ್ಸಿಗೆ ಯು ಮಸ್ಟ್ ಪುಟ್ ದ ಕ್ವಶನ್ ಮಾರ್ಕ್ ಎಟ್ ದ ಎಂಡ್ ಆಫ್ ದ ಇಂಟ್ರಾಗೇಟಿವ್ ಸೆಂಟೆನ್ಸ್. ನೀವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಬಂತು ಅಂತಂದ್ರೆ ಅಲ್ಲಿ ನೀವು ಏನು ಮಾಡಬೇಕು, ಕಂಪಲ್ಸರಿ ಕ್ವಶನ್ ಮಾರ್ಕ್ ಇಡಲೇಬೇಕು. ಇಡಲಿಲ್ಲ ಅಂತಂದ್ರೆ ಮಾರ್ಕ್ಸ್ ಕಟ್ ಆಗ್ತೈತಿ. ಇಲ್ಲಿ ನೋಡ್ರಿ, ಫಸ್ಟ್ ಏನು ಬರ್ತೈತಿ, ಈಸ್, ಆ್ಯಮ್, ಆರ್ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಡಿಪೆಂಡ್ ಅಪಾನ್ ದ ಸಬ್ಜೆಕ್ಟ್ ಯಾವ್ದು ಇರ್ತೈತಿ ಅದ್ರ ಮೇಲೆ ನಾವು ಹೆಲ್ಪಿಂಗ್ ವರ್ಬ್ ಹಾಕ್ತೀವಿ. ದೆನ್ ಸಬ್ಜೆಕ್ಟ್ V1 ING, ದೆನ್ ಕ್ವಶನ್ ಮಾರ್ಕ್. ಈಸ್ ಹಿ ಪ್ಲೇಯಿಂಗ್ ಫುಟ್ಬಾಲ್, ಅವನು ಫುಟ್ಬಾಲ್ ಆಡುತ್ತಿದ್ದಾನೆಯೇ ಅಂತ ಕ್ವಶನ್ ಮಾಡಿದಂಗೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ we can see some more examples on present continuous tense. Here we can see the notes. Present continuous tense indicate an action which is in progress at the time of speaking or at the present time. ಅದು ಆಗಾಳೆ ಹೇಳಿದಂಗೇನು, ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದ್ರೆ ಮುಂದುವರೆದ ವರ್ತಮಾನ ಕಾಲ. ಈಗ ಅದು ಮುಂದುವರಿತಾನೆ ಇತ್ತು, ಕೆಲಸ ಪ್ರೊಸೆಸಿಂಗ್ ಇತ್ತು ಅಂತಂದ್ರೆ ನಾವು ಅದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ ವೈಸ ಯಾವ್ಯಾವ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ಯಾರೋ ಅನ್ನೋದನ್ನು ಇಲ್ಲಿ ನೋಡೋಣ. ಇಲ್ಲಿ ಐ ಆ್ಯಮ್ ಸ್ಟಾರ್ಟಿಂಗ್ ಅಂತ ಐತಿ. ಐ ಬಂತು ಅಂತಂದರೆ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀರಿ? ಆ್ಯಮ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀರಿ. ಯಾವ ಟೆನ್ಸ್ ಒಳಗಿದು? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಅದೇ ರೀತಿ ಐ ಆಮ್ ನಾಟ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಆದಮೇಲೆ ಏನು ಮಾಡ್ಯಾರು? ನೆಗೆಟಿವ್ ಫಾರ್ಮ್ ಯೂಸ್ ಮಾಡ್ಯಾರು. ಆ್ಯಮ್ ಐ ಸ್ಟಾರ್ಟಿಂಗ್, ಇಲ್ಲಿ ಕ್ವಶನ್ ಮಾರ್ಕ್ ಇಡಲೇಬೇಕು. ದೆನ್ ಯು ಆರ್ ಸ್ಟಾರ್ಟಿಂಗ್, ಯು ಬಂದಲ್ಲೇ ಏನು ಮಾಡ್ಯಾರು? ಆರ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಯಾರು. ಯು ಆರ್ ನಾಟ್ ಸ್ಟಾರ್ಟಿಂಗ್, ಆರ್ ಯು ಸ್ಟಾರ್ಟಿಂಗ್. ಅದೇ ರೀತಿಯಾಗಿ ಶಿ ಈಸ್ ಸ್ಟಾರ್ಟಿಂಗ್, ಹಿ ಈಸ್ ಸ್ಟಾರ್ಟಿಂಗ್. ಹಿ ಬಂದಲ್ಲಿ, ಶಿ ಬಂದಲ್ಲಿ, ಇಟ್ ಬಂದಲ್ಲಿ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಂದದ. ಅದೇ ರೀತಿ ಯು ಮತ್ತು ದೇ ಹಾಗೂ ಯು ವಿ, ಇವಕ್ಕೆಲ್ಲಕ್ಕೂ ಆರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಂದೈತಿ. ಯಾವ್ಯಾವಕ್ಕ? ದೇ, ಯು, ವಿ, ಯು, ಇವಕ್ಕೆಲ್ಲನೂ ಆರ್ ಹೆಲ್ಪಿಂಗ್ ವರ್ಬ್ ಬಂದೈತಿ. ಐ ಒಂದ ಸ್ಪೆಷಲ್, ಯಾವಾಗಲೂ ನಾ ಅನ್ನೋದೇನಿರುತ್ತೆ? ಸ್ಪೆಷಲ್ ಇರುತ್ತೆ. ಐಗೆ ಯಾವ ಹೆಲ್ಪಿಂಗ್ ವರ್ಬ್ ಬರ್ತೈತಿ? ಆ್ಯಮ್ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಅದೇ ರೀತಿ ಹಿ, ಶಿ, ಇಟ್, ಈ 3 ಸ್ಪೆಷಲ್ ಇರೋದ್ರಿಂದ ಇದಕ್ಕೆ ಯಾವ ಹೆಲ್ಪಿಂಗ್ ವರ್ಬ್ ಬರ್ತೈತಿ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಒಳಗೆ ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಇದ್ರ ಮೇಲೆ ನಾವು ಏನು ಮಾಡಬಹುದು? ಐಡೆಂಟಿಫೈ ಮಾಡಬಹುದು. ಹೆಂಗೆ? ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಐತಿ ಅಂಥೇಳಿ. ಸೊ ಹಿಯರ್ ವಿ ಕ್ಯಾನ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಹಿ ಈಸ್ ಸ್ಟಾರ್ಟಿಂಗ್, ಹಿ ಈಸ್ ನಾಟ್ ಸ್ಟಾರ್ಟಿಂಗ್, ಈಸ್ ಹಿ ಸ್ಟಾರ್ಟಿಂಗ್. ಶಿ ಈಸ್ ಸ್ಟಾರ್ಟಿಂಗ್, ಶಿ ಈಸ್ ನಾಟ್ ಸ್ಟಾರ್ಟಿಂಗ್, ಈಸ್ ಶಿ ಸ್ಟಾರ್ಟಿಂಗ್. It is starting, it is not starting, it is is it starting? We are starting, we are not starting, are we starting? You are starting, you are not starting, are you starting? ನೀ ಚಾಲೋ ಮಾಡಿದಿ, ಅದು ಕೇಳಬೇಕಾಗಿತ್ತು ಅಂತಂದ್ರೆ ಆರ್ ಯು ಸ್ಟಾರ್ಟಿಂಗ್. ದೆನ್ ದೇ ಆರ್ ಸ್ಟಾರ್ಟಿಂಗ್, ದೇ ಆರ್ ನಾಟ್ ಸ್ಟಾರ್ಟಿಂಗ್, ಆರ್ ದೇ ಸ್ಟಾರ್ಟಿಂಗ್. ಸೊ ಲೆಟ್ ಅಸ್ ವಿ ಕಂಟಿನ್ಯೂ ವಿತ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ದಿಸ್ ಈಸ್ ದ ಥರ್ಡ್ ಟೆನ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಈಗ ಆಲ್ರೆಡಿ ನಾವು 2 ಟೆನ್ಸನ್ನು ಕಲ್ತಾಯಿತು. ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇನ್ನೊಂದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಮಾಡುವತ್ನಾಗ ನಾವು ಯೂಸ್ ಮಾಡುವಂಥ ಹೆಲ್ಪಿಂಗ್ ವರ್ಬ್ ಯಾವ್ಯಾವು? ಡೂ ಆರ್ ಡಸ್. ಡೂ ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ ಅಂತಂದ್ರೆ ಐ ಮತ್ತು ಯು, ವಿ ಹಾಗೆ ದೇಕ ಡೂ ಯೂಸ್ ಮಾಡ್ತೀರಿ. ಹಿ, ಶಿ, ಇಟ್ಗಳ ಮುಂದೆ ಡಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿಕೊಂಡು ಕ್ವಶನ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೆಗೆಟಿವ್ ಸೆಂಟೆನ್ಸನ್ನು ಮಾಡ್ತೀರಿ. ಅದೇ ರೀತಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಒಳಗೆ ಆ್ಯಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬ್ ಬರ್ತಾವೆ. ವರ್ಬ V1 ಫಾರ್ಮ್ ಒಳಗಿದ್ದು ING ಪ್ರತ್ಯಯ ಆ್ಯಡ್ ಆಗಿರ್ತೈತಿ. ಅಲ್ಲಿನೂ ಸಹಿತ ಐ ಮುಂದೆ ಆ್ಯಮ್ ಹಚ್ತೀರಿ, ಯು ಮತ್ತು ವಿ ದೇಗಳ ಮುಂದೆ ಆರ್ ಹಚ್ತೀರಿ, ಹಿ, ಶೀಟ್ಗಳ ಮುಂದೆ ಈಸ್ ಹಚ್ತೀರಿ. ಅದೇ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಏನು?
The present perfect tense is used to describe action that began in the past and continuous into the present or has just been completed. ಏನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಇದೆಲ್ಲಿ ಯೂಸ್ ಮಾಡಲ್ಪಡ್ತೈತಿ? ಇಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಆ್ಯಕ್ಷನ್ ದ್ಯಾಟ್ ಬಿಗ್ಯಾನ್ ಇನ್ ದ ಪಾಸ್ಟ್. ಇದು ಪಾಸ್ಟ್ ಒಳಗೆ ಅಂದ್ರೆ ಪಾಸ್ಟ್ ಒಳಗೆ ಸ್ಟಾರ್ಟ್ ಆಗಿ ಕಂಟಿನ್ಯೂಸ್ ಇಂಟು ದ ಪ್ರೆಸೆಂಟ್, ಇದು ಹಿಂದಿನ ದಿನ ಸ್ಟಾರ್ಟ್ ಆಗಿ ಇವತ್ತು ಕಂಟಿನ್ಯೂ ಆಗಿತ್ತು ಅಂತಂದ್ರೆ, ಅಥವಾ ಈಗ ಸದ್ಯಕ್ಕೆ ಮುಗಿದಿತ್ತು ಅಂತಂದ್ರೆ ನಾವೇನನ್ನು ಮಾಡ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಐ ಹ್ಯಾವ್ ಪ್ಲೇಡ್, ಶಿ ಆರ್ ಹಿ ಹ್ಯಾಸ್ ಪ್ಲೇಡ್. ಇದ್ದ ಆಡಿ ಬಂದು ಮುಗಿಸಿನ ನೋಡು. ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್. ನಾ ಈಗಾರ ಜಸ್ಟ್ ಏನು ಮಾಡೀನಿ? ಹೋಮ್ವರ್ಕ್ ಮುಗಿಸೀನಿ ಅಂಥೇಳಿ ಅಂತಿರ್ತಿರಲ್ಲ. ಈಗ ಜಸ್ಟ್ ಮುಗಿಸೀನಿ ನೋಡು ಅಂಥೇಳಿ ಈ ಸದ್ಯಕ್ಕೆ ಕೆಲಸ ಮುಗೋದಿತ್ತು ಅಂತಂದ್ರೆ ದ್ಯಾಟ್ ಟೈಮ್ ವಿ ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಲೆಟ್ ಅಸ್ ವಿ ಆರ್ ಗೋಯಿಂಗ್ ಟು learn with some more examples for present perfect tense. Here you can see the notes. Present perfect tense is used to express an event that started in the past and the impact of the event is now continuing, or a long running event that started in the past and still going on. This tense is used to express actions completed recent past. ಅದು ಸದ್ಯಕ್ಕೆ ಮುಗಿದಿರಬಹುದು ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಆಗಿರಬಹುದು. ಬಟ್ ಈಗ ಮುಗಿಸೇನು ಕೂತಿರ್ತೀವಲ್ಲ, ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಜಸ್ಟ್ ಮುಗೀತು ನೋಡಿ ಕೆಲಸ ಅಂತಿರ್ತೀವಲ್ಲ, ಅವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಸೊ ಐ ಹ್ಯಾವ್ ಸೀನ್ ಪಾಸಿಟಿವ್, ನೆಗೆಟಿವ್ ಐ ಹ್ಯಾವ್ ನಾಟ್ ಸೀನ್. ಇಲ್ಲಿನೂ ಹೆಲ್ಪಿಂಗ್ ವರ್ಬ್ ಯಾವ ಯೂಸ್ ಆಗ್ತಾವು ಅಂತಂದ್ರೆ ಹ್ಯಾವ್ ಮತ್ತು ಹ್ಯಾಸ್. ಹಿ ಶಿ ಇಟ್ಗಳ ಮುಂದೆ ಹ್ಯಾಸ್ ಯೂಸ್ ಆದ್ರೆ ಉಳಿದ ಎಲ್ಲ ಪ್ರೊನೌನ್ಗಳ ಮುಂದೆ ಹ್ಯಾವ್ ಯೂಸ್ ಆಗುತ್ತೆ. ಐ ಹ್ಯಾವ್ ಸೀನ್, ಐ ಹ್ಯಾವ್ ನಾಟ್ ಸೀನ್, ಹ್ಯಾವ್ ಐ ಸೀನ್. ಇಂಟ್ರೋಗೇಟಿವ್ ಸೆಂಟೆನ್ಸ್ ಇತ್ತು ಅಂತಂದರೆ ಯು ಮಸ್ಟ್ ಪುಟ್ ದ ಕ್ವಶನ್ ಮಾರ್ಕ್ ಎಟ್ ದ ಎಂಡ್ ಆಫ್ ದ ಇಂಟ್ರೋಗೇಟಿವ್ ಸೆಂಟೆನ್ಸ್. ಡೋಂಟ್ ಫಾರ್ಗೆಟ್ ಇಟ್. ಯು ಹ್ಯಾವ್ ಸೀನ್, ಯು ಹ್ಯಾವ್ ನಾಟ್ ಸೀನ್, ಹ್ಯಾವ್ ಯು ಸೀನ್. He has seen, he has not seen, has he seen. She has seen, she has not seen, has she seen. It has seen, it has not seen, has it seen. We have seen, we have not seen, have we seen. You have seen, you have not seen, have you seen. They have seen, they have not seen, have they seen. ಇಲ್ಲಿ ನೋಡ್ರಿ, ಒಂದು ನೆನಪಿಟ್ಕೊಳ್ಬೇಕಾದ ಅಂಶ ಏನು ಅಂತಂದ್ರೆ ಐ, ಯು, ವಿ, ಯು, ದೇ ಇವುಗಳ ಮುಂದೆ ಹ್ಯಾವ್ ಅನ್ನು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹಿ ಶಿ ಇಟ್ಗಳ ಮುಂದೆ ಹ್ಯಾಸ್ ಅನ್ನು ಹೆಲ್ಪಿಂಗ್ ವರ್ಬ್ ಬರ್ತೈತಿ. ನೆನಪಿಟ್ಕೋರಿ, ಇದು ಯಾವ ಟೆನ್ಸ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾವ್ ಮತ್ತು ಹ್ಯಾಸ್ ಹೆಲ್ಪಿಂಗ್ ವರ್ಬ್ಸ್ ಬಂದು ಅಂತಂದ್ರೆ ಅವಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂಥೇಳಿ ಕರಿತೀವಿ. ಸೊ ಲೆಟ್ ಅಸ್ ಬಿ ಕಂಟಿನ್ಯೂ ವಿತ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇದೊಂದು ಕಲ್ತೀವಿ ಅಂತಂದ್ರೆ ನಮ್ಮದು ಪ್ರೆಸೆಂಟ್ ಟೆನ್ಸ್ ಓವರ್ ಆಯಿತು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್? ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಆ್ಯನ್ ಆ್ಯಕ್ಷನ್, ಇವೆಂಟ್ ಆರ್ ಕಂಡೀಷನ್ ದಟ್ ಹ್ಯಾಸ್ ಬಿಗನ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಯಸ್ ಇನ್ ಟು ದ ಪ್ರೆಸೆಂಟ್. ಇದು ಸಹಿತ ಸೇಮ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಥರನ, ಆದರೆ ಇದು ಭಾಳ ದಿನದವರೆಗೆ ಭಾಳ ದಿನದ ಹಿಂದೆ ಸ್ಟಾರ್ಟ್ ಆಗಿ ಇನ್ನೂ ಅದು ಕೆಲಸ ಮುಂದುವರಿತಾನೆ ಇತ್ತು, ಕಂಟಿನ್ಯೂಯಸ್ ಪ್ರೊಸೆಸ್ ಒಳಗಿತ್ತು ಅಂತಂದ್ರೆ we can use present perfect continuous tense. I or you have been playing. ಅವನು ಆಟವಾಡುತ್ತಲೇ ಇದ್ದಾನೆ, ಅವಾಗಿಂದ ಆಡಾಕತ್ತಾನು, ಈಗೂ ಆಡಾಕತ್ತಾನು ಅಂತಂದಂಗೆ. he or she has been playing ಅಂದರೆ ಕಂಟಿನ್ಯೂಯಸ್ ಆಗಿ ಆಡಾಕತ್ತಾರು ಅಂತ ಅರ್ಥವನ್ನು ಕೊಡುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದಿಷ್ಟ ಫಾರ್ಮುಲಾ ಅದಾವೆ. ಇದಕ್ಕೆ ಏನು ಫಾರ್ಮುಲಾ ಐತೆ ನೋಡ್ರಿ. ಅಫರ್ಮೇಟಿವ್ ಸೆಂಟೆನ್ಸಿಗೆ ಏನೈತಿ? ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತಂದ್ರೆ ಆಗಲೇ ಹೇಳಿದ್ನಲ್ಲ V1 ಪ್ಲಸ್ ING. ಆದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ನಾವು V3 ಫಾರ್ಮನ್ನು ನೋಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಒಳಗೆ ನಾವು V3 ಫಾರ್ಮನ್ನು ನೋಡ್ತೀವಿ. ಇಲ್ಲಿ ನೋಡ್ರಿ, ಸೀನ್ ಐತಿ, ಇದು ಸಿ V1, ಸಾ V2, ಸೀನ್ V3. ಪಾಸ್ಟ್ ಪಾರ್ಟಿಸಿಪಲ್ ಅಂಥೇಳಿ ಕರಿತೀವಿ V3 ಫಾರ್ಮಿಗೆ. ಎಲ್ಲನೂ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗಿರುವಂತಹ ಎಲ್ಲ ವರ್ಬ್ಗಳು ಏನಾಗಿರ್ತಾವ ಅಂತಂದ್ರೆ V3 ಫಾರ್ಮ್ ಒಳಗೆ ಇರ್ತಾವ. ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಒಳಗೆ ಏನಿರ್ತೈತಿ? ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತಂದ್ರೆ V1 ಪ್ಲಸ್ ING. V1 ಪ್ಲಸ್ ING ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಒಳಗಿರ್ತಾವ ಮೇನ್ ವರ್ಬ್ ಯಾವಾಗಲೂ.
ಸೊ ಅದೇ ರೀತಿ ನೆಗೆಟಿವ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ನಾಟ್ ಪ್ಲಸ್ ಬೀನ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್. ದೇ ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ ಇಯರ್ಸ್. ಅದೇ ರೀತಿ ಇಂಟ್ರಾಗೇಟಿವ್ ಒಳಗೆ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್. ನೋಡ್ರಿ, ಹ್ಯಾವ್ ಆರ್ ಹ್ಯಾಸ್ ಆದಮೇಲೆ ಸಬ್ಜೆಕ್ಟ್ ಆಗಬೇಕು, ಆಮೇಲೆ ಬೀನ್ ಅನ್ನುವಂತಹ ಒಂದು ಪದವನ್ನು ಯೂಸ್ ಮಾಡಬೇಕು, ಬಿ ಫಾರ್ಮನ್ನು. ಅದೇ ರೀತಿ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬನ್ನು ಹಾಕಬೇಕು. ಹ್ಯಾವ್ ದೇ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ ಇಯರ್ಸ್. ಈ ರೀತಿಯಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕೆಲಸ ಮಾಡ್ತೈತೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅದಾವಿಲ್ಲಿ. ಸಮ್ ಮೋರ್ ಎಕ್ಸಾಂಪಲ್ಸ್ ಆರ್ ಹಿಯರ್ ಫಾರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ದಿಸ್ ಟೆನ್ಸ್ ಇಂಡಿಕೇಟ್ಸ್ ದಟ್ ಸಮಥಿಂಗ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಈಸ್ continuing at the present time. I have been starting. I have not been starting. Have I been starting? You have been starting. You have not been starting. Have you been starting? He has been starting. He has not been starting. Has she been starting? She has been starting. She has not been starting. Has he been starting? It has been starting. It has not been starting. Has it been starting? We have been starting. We have not been starting. Have we been starting? You have been starting. You have not been starting. Have you been starting? They have been starting. They have not been starting. Have they been starting? These are all about present perfect continuous tense. With this tense, we have completed our present tense totally. So, dear students, I hope you understood these 4 tenses. One is simple present tense, then present continuous tense, then present perfect tense, then present perfect continuous tense. Simple formula is there. In simple present tense, we can use do or does helping verbs. In present continuous tense, we can use am, is, are helping verbs. In present perfect tense, we can use have or has. Then present perfect continuous tense, we can use the helping verbs like have been or has been. So continuous tense and present perfect continuous tense had the main verb in present participle. Present perfect tense has V3 form or past participle verb. So dear students, I hope you understood this topic and you enjoyed this class. Thank you so much.